ಕಾಯಕವೇ ಕೈಲಾಸ. ಮಾಡುವ ಕಾಯಕ ಯಾವುದಾದ್ರೇನು, ಅದರಲ್ಲಿ ಶ್ರದ್ಧೆ ಬೇಕು ಮತ್ತು ಮಾಡುವ ಕಾಯಕದ ಬಗ್ಗೆ ಗೌರವ ಬೇಕು. ತಾವು ಮಾಡುವ ಕಾಯಕದ ಬಗ್ಗೆ ಈ ಮಹಿಳೆಯರು ತೋರಿದ ಕಾಯಕ ನಿಷ್ಠೆ ಸ್ವತಃ ಪ್ರಧಾನಮಂತ್ರಿಯವರೇ ಮೆಚ್ಚುಗೆ ಸೂಚಿಸಿದ್ದಾರೆ. ಅಂದ ಹಾಗೆ ಇವರ ಹೆಸರು ಮಂಜುಳಾ ಮತ್ತು ಶಶಿಕಲಾ. ಕೋಲಾರ ತಾಲೂಕಿನ ಬೆಗ್ಗಿಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ವಾಹಿನಿಯನ್ನು ನಿರ್ವಹಿಸುತ್ತಿದ್ದಾರೆ. ಗ್ರಾಮದಲ್ಲಿ ಸಂಗ್ರಹ ಆಗುವ ಕಸವನ್ನು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡುವ ಮೂಲಕ ದೇಶದ ಗಮನ ಸೆಳೆದಿದ್ದಾರೆ. ಮಂಜುಳಾ ಮತ್ತು ಶಶಿಕಲಾ ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಸಾಧನೆ ಮಾಡಿದ ಮಹಿಳೆಯರನ್ನ ಗಣರಾಜ್ಯೋತ್ಸವದ ಅಂಗವಾಗಿ ಚಹಾ ಕೂಟಕ್ಕೆ ಆಹ್ವಾನಿಸಿದ್ರು. ಚಹಾ ಕೂಟದಲ್ಲಿ ಭಾಗಿಯಾಗಿದ್ದ ಮಂಜುಳಾ ಮತ್ತು ಶಶಿಕಲಾ ಅವರಿಗೆ ಇದೀಗ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರುತ್ತಿದೆ. ಈ ಬಗ್ಗೆ ಮಾತನಾಡಿದ ಮಂಜುಳಾ ಮತ್ತು ಶಶಿಕಲಾ ಅವರು ತಮ್ಮ ಸಾಧನೆಗೆ ಸಹಕರಿಸಿದವರಿಗೆ ಧನ್ಯವಾದ ಹೇಳಿದ್ದು ಹೀಗೆ. ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ ಬೆಗ್ಲೇಶ್ವರಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ವಾಹನದ ವಾಹನ ಚಾಲಕಿಯಾಗಿ 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಇವರು ಸಹಾಯಕಿ ಶಶಿಕಲಾ ಅಂತ ಸರ್. ನಮ್ಮನ್ನು ಡೆಲ್ಲಿಗೆ ಯಾಕೆ ಕರೆದ್ರು ಅಂತಂದರೆ, ಕೇಂದ್ರ ಸರ್ಕಾರ ಯಾಕೆ ಗುರುತಿಸಿದೆ ಅಂದರೆ, ನಾವು 3 ವರ್ಷದಿಂದ ಸ್ವಚ್ಛಾಗ್ರಹಿಗಳಾಗಿ ಕೆಲಸ ಮಾಡ್ತಿದ್ವಿ. ಸ್ವಚ್ಛಾಗ್ರಹಿಗಳಾಗಿ ಕೆಲಸ ಮಾಡ್ತೀವಿ, ಸ್ವಚ್ಛತೆಯಲ್ಲಿ ತೊಡಗಿರೋದ್ರಿಂದ ಇವತ್ತು ನಮ್ಮನ್ನು ಇಡೀ ಕೋಲಾರ ಜಿಲ್ಲೆಯಲ್ಲೇ ನಮ್ಮ ಗ್ರಾಮ ಪಂಚಾಯತ್ ಬೆಗ್ಲೇಶ್ವರಿ ಗ್ರಾಮ ಪಂಚಾಯತಿ ಅಂತ ಏನಿದೆ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡು ನಮ್ಮನ್ನು ಗುರುತಿಸಿ ಡೆಲ್ಲಿವರೆಗೂ ಕಳಿಸ್ಕೊಟ್ರು ಸರ್ ನಮ್ಮನ್ನು. ಸರ್ ಅಲ್ಲಿ ಹೋಗಿದ್ದಕ್ಕೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಅದೆಲ್ಲನೂ ಮೊದಲನೇ ಬಾರಿ ಅನುಭವ ಸರ್. ಡೆಲ್ಲಿಗೆ ಹೋಗಿದ್ದು ಅದೆಲ್ಲನೂ ಮೊದಲನೇ ಅನುಭವ ಜೀವನದಲ್ಲಿ. ನಮ್ಗೆ ಅಲ್ಲಿ ಹೋಗಿದ್ದು ವಿಶೇಷವಾಗಿ ನಮ್ಮನ್ನು ಕರೆದಿದ್ದಾರೆ, ನಮ್ಮನ್ನು ಅಲ್ಲಿ ಗುರುತಿಸಿದ್ದಾರೆ ಅಂತಂದರೆ ನಮಗೆ ಹೆಮ್ಮೆನೇ ಅನಿಸುತ್ತೆ. ತುಂಬ ಖುಷಿನೂ ಆಯಿತು ಸರ್ ನಮಗೆ. ಅಲ್ಲಿ ಇದುವರೆಗೂ ನಾವು ಪೇಪರ್ಗಳಲ್ಲಿರ್ಬೋದು, ನ್ಯೂಸಲ್ಲಿರ್ಬೋದು, ಟಿ ವಿಯಲ್ಲಿ ನೋಡ್ತಿದ್ರಿ ಪ್ರಧಾನಿಗಳಾದಂಥ ಮೋದಿಯವ್ರನ್ನ ಮತ್ತು ರಾಷ್ಟ್ರಪತಿಗಳಾದಂಥ ಮುರ್ಮು ಅವರು ಏನಿದ್ದಾರೆ ಅವ್ರನ್ನೆಲ್ಲ ಟಿ ವಿಗಳಲ್ಲಿ. ಆದರೆ ಅವ್ರನ್ನ ಎದುರುಗಡೆ ನೋಡೋವಂಥ ಅವಕಾಶ ಸಿಕ್ಕಿದ್ದು ನಮಗೆ ತುಂಬ ಖುಷಿ ಅನ್ನಿಸ್ತಾರಲ್ಲಿ. ಮಾಡಬೇಕಂದಿದ್ರೇ ತುಂಬ ಸವಾಲುಗಳು ಎದುರಿಸಿದ್ದೀವಿ ನಾವು. ಜನ ಏನನ್ನೋರು ಅಂತಂದಿದ್ರೆ, ಇವಾಗ ಮನೆ ಬಾಗಿಲಿಗೆ ಹೋಗಿದ್ದಿದ್ರೆ ಅವ್ರ ಮಗು ಇರುತ್ತೋ ಈಚೆ ಕಡೆನೆಲ್ಲ ಒಳಗಡೆ ಮೈಕ್ ಹಾಕ್ಕೊಂಡೋಗಿ ಮಮ್ಮಿ ಇವ್ರು ಕಸ್ತೋರು ಬಂದವ್ರೆ ಅಂತ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ರು. ಆಮೇಲೆ ಆವಾಗ ನಾನು ಅಂದ್ಕೊಂಡೆ, ಇದೇನಪ್ಪ ಹಿಂಗಂತಾರೆ, ಒಳ್ಳೆ ಮರ್ಯಾದೆ ಕೊಡೋದು, ಕಸ್ತೋರು ಬಂದವ್ರೆ ಅಂತ. ಒಂದು ಸ್ವಲ್ಪ ದಿವಸ ಯೋಚನೆ ಮಾಡಿದೆ, ಬಿಟ್ಬಿಡ್ಬೇಕು ಈ ಕೆಲಸ ಅಂತ. ಮತ್ತು ನಮ್ಮ ಮೇಡಮ್ಮು ಇವರೆಲ್ಲರೂ ಒಳ್ಳೆ ಸಹಕಾರ ಕೊಟ್ಟು ಮಾಡಿ ಮುಂದಕ್ಕೆ ನೋಡೋಣ ಇದು ಹೆಂಗಾಗ್ಬೋದು ಅನ್ನೋ ಒಂದು ಲೆವೆಲ್ಗೆ ಹೇಳಿದರು. ಸರಿ ಮಾಡ್ತಾ ಇವಾಗ ಅದೇ ಹಂಗಂದವ್ರೆ. ಇವಾಗ ಮಮ್ಮಿ ಆಂಟಿ ಬಂದಿದ್ದಾರೆ, ಕಸ ತೊಗೊಂಬಂದು ಹಾಕು ಅನ್ನೋ ಒಂದು ಲೆವೆಲಿಗೆ ಬಂದಿದೆ. ನಮ್ಮ ಇದರಲ್ಲೂ ಅಷ್ಟೇ ಒಳ್ಳೆ ಸಹಕಾರ ಕೊಡ್ತಾರೆ. ಇವಾಗ ಡೆಲ್ಲಿಗೆ ಹೋಗಿ ಬಂದಮೇಲೆ ಊರಲ್ಲೂ ಮಾತಾಡದೇ ಇದ್ದವ್ರು ಸಹ ಚೆನ್ನಾಗಿ ಮಾತಾಡೋಷ್ಟು ಒಂದು ಹಂತಕ್ಕೆ ಬಂದಿದೆ ಸರ್. ಕೆಲಸ ಮಾಡ್ತಿದ್ದೀನಿ, ಸಮಾಜಕ್ಕೆ ಒಂದು ಸೇವೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಸರ್. ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸರ್. ಇನ್ನೂ ನೆಕ್ಸ್ಟು ಏನಾದರೂ ಬಂದರೆ ಅದು ನಮಗೆ ಬರಬೇಕು ಅನ್ನೋ ಒಂದು ಖುಷಿ ಇದೆ ಸರ್. ಅಂದರೆ ನಾವು ಕಷ್ಟಪಟ್ಟು ಮಾಡಿದರೆ ಆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಕಾರಣ ಇದೆ ಸರ್. ಇನ್ನು ಬೆಗ್ಗಿಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಶಶಿಕಲಾ ಅವರು ಆರಂಭದ ದಿನಗಳಲ್ಲಿ ಸಾಕಷ್ಟು ಟೀಕೆಗಳನ್ನು ಎದುರಿಸಿದ್ದಾರೆ. ಕಸದವರು ಎಂದಾಗ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಆದರೆ ಮಾಡುವ ಕಾಯಕದ ಬಗ್ಗೆ ಅವರಿಗಿದ್ದ ಪ್ರೀತಿ ಮಾತ್ರ ಕಡಿಮೆಯಾಗಿರಲಿಲ್ಲ. ಸ್ವಚ್ಛ ಭಾರತ್ ಅಭಿಯಾನದ ನಂತರ ಇವರು ತಮ್ಮ ಕಾಯಕದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಇಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಕುರಿತು ಬೆಗ್ಗಿಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ದೀಪಿಕಾ ಹಾಗೂ ಸದಸ್ಯರು ಕೂಡ ಇವರ ಕಾರ್ಯವನ್ನ ಶ್ಲಾಘಿಸುತ್ತಿದ್ದಾರೆ. ಸ್ವಚ್ಛವಾಹಿನಿ ಚಾಲಕರಾದ ಮಂಜುಳಾ ಮತ್ತು ಶಶಿಕಲಾ ಅವರಿಗೆ ಪ್ರಧಾನಮಂತ್ರಿಗಳ ಜೊತೆ ಚಾಕೂಟದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತ್ತು. ಅವರು ಮಹಿಳೆಯರಾಗಿರೋದ್ರಿಂದ ಇವತ್ತು ಮಹಿಳೆಯರಾಗಿ ಅವರು ಅಲ್ಲಿ ಏನೋ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅದಕ್ಕೂ ನಮ್ಮ ಸಂವಿಧಾನ ಕಾರಣ. ಇವತ್ತು ಯಾವ ಸ್ತ್ರೀ ಪುರುಷ ಅನ್ನೋ ಭೇದ ಭಾವ ಇಲ್ಲದೆ, ಜಾತಿ ಮತ ಅನ್ನೋ ಭೇದ ಭಾವ ಇಲ್ಲದೆ ನಾವಿವತ್ತು ಒಂದು ಏಕತೆಯಿಂದ ಹೋಗ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನದ ಕೊಡುಗೆ ಆಗಿದೆ. ಅದೇ ರೀತಿ ಅವರು ಇವತ್ತು ನಮ್ಮ ಪಂಚಾಯಿತಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಮತ್ತು ಮಂಜುಳಾ ಮತ್ತು ಶಶಿಕಲಾ ಅವರು ಹೋಗಿ ಅಲ್ಲಿ ರಾಷ್ಟ್ರಪತಿಗಳೊಂದಿಗೆ ಮತ್ತು ಪ್ರಧಾನಮಂತ್ರಿಗಳೊಂದಿಗೆ ಅವರು ಗಣರಾಜ್ಯೋತ್ಸವ ದಿನ ಆಚರಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಒಂದು ನಮ್ಮ ಹೆಮ್ಮೆ ಆಗಿದೆ.
ಒಟ್ಟಾರೆ ನರೇಂದ್ರ ಮೋದಿಯವರ ಕನಸಿನ ಯೋಜನೆಯಾದ ಸ್ವಚ್ಛ ಭಾರತ ಯೋಜನೆಯನ್ನ ಯಶಸ್ವಿಗೊಳಿಸುತ್ತಿರುವ ಕೋಲಾರ ಜಿಲ್ಲೆಗೆ ಇದು ಹೆಮ್ಮೆಯ ಸಂಗತಿಯಾಗಿದೆ. ಜೊತೆಗೆ ಮಹಿಳೆಯರು ನಾವು ಯಾವುದಕ್ಕೆ ತಾನೇ ಕಡಿಮೆ ಎನ್ನುವ ಮೂಲಕ ಮಾದರಿ ಗ್ರಾಮ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರುವುದು ಮತ್ತೊಂದು ವಿಶೇಷವಾಗಿದೆ.